ವಿವಿಧತೆಯಲ್ಲಿ ಏಕತೆ ನಮ್ಮ ಭಾರತ ದೇಶದ ವಿಶೇಷತೆ. ಬಂಧುಗಳೇ, ಸ್ನೇಹಿತರೆ, ಇವತ್ತಿನ ಭಾರತದ ಪರಿಸ್ಥಿತಿಯನ್ನು ನಾವು ನೋಡಿದರೆ ನಾನು ಬೇರೆ, ಇವರು ಬೇರೆ, ಅವರು ಬೇರೆ ಎಂಬ ಭಾವನೆ ಹರಡುತ್ತಿದ್ದು, ನೀವು ಹಿಜಾಬ್ ತೆಗೆಯಿರಿ, ನೀವು ಬಿಂದಿ ತೆಗೆಯಿರಿ, ನಾವು ಬೇರೆ, ನೀವು ಬೇರೆ, ಕೋಮು ಸೌಹಾರ್ದತೆ ಹಾಗೂ ಸಾಮರಸ್ಯದ ಜಾಗದಲ್ಲಿ ಪರಸ್ಪರ ದ್ವೇಷ ಜ್ವಾಲೆ ಹತ್ತಿ ಉರಿಯುತ್ತಿದೆ. ನಮ್ಮ ಯುವ ಪೀಳಿಗೆ ಯಾವ ಜಾತಿಯವ ಯಾವ ಧರ್ಮದವರೇ ಆಗಿರಲಿ, ಮುಂದಿನ ದೇಶದ ಭವಿಷ್ಯ ಅವರ ಶಿಕ್ಷಣಕ್ಕೆ ಪೆಟ್ಟು ಬೀಳುತ್ತಿದ್ದು ತುಂಬ ನೋವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ದ್ವೇಷದ ಜ್ವಾಲೆಯನ್ನು ಹತ್ತಿಕ್ಕುವ ಸಮಾಜಘಾತುಕ ಶಕ್ತಿಗಳು ಕೆಲಸ ಮಾಡುತ್ತಿವೆ. ಮಾನವ ಧರ್ಮದ ಮೌಲ್ಯಗಳನ್ನು ಮೆರೆತಿವೆ. ಒಡೆದು ಹೋದ ಮನಸ್ಸುಗಳನ್ನು ಒಟ್ಟುಗೂಡಿಸುವ ಸಾಮರಸ್ಯದ ಸಂದೇಶವನ್ನು ಬೀರುವಂತಹ ಪುಣ್ಯಾತ್ಮರ ಭಾವೈಕ್ಯತೆಯ ಜೀವಿಗಳ ಈ ಸಮಾಜಕ್ಕೆ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಸರ್ವಧರ್ಮ ಸಮನ್ವಯದ ಪ್ರತೀಕ, ಮಾನವತಾವಾದಿ, ರಾಷ್ಟ್ರವಾದಿ ಸ್ವಾಮೀಜಿಗಳ, ಸಂತರ, ಸರ್ವಧರ್ಮ ಸಮನ್ವಯದ ಸಹಕಾರ ಮೂರ್ತಿಗಳ ದಿವ್ಯಾತ್ರೆಗಳನ್ನು ಸ್ಮರಣೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಶ್ರೀ ರಾಮಕೃಷ್ಣ ಪರಮಹಂಸರ ಒಂದು ಮಾತನ್ನು ನೆನಪಿಗೆ ಬರುತ್ತಿದೆ. ಅವರು ಹೇಳ್ತಾರೆ, ದೇಶಕ್ಕೆ ಕಾಲಕ್ಕೆ ತಕ್ಕಂತೆ ನಾನಾ ಮತಗಳು ಹುಟ್ಟಿಕೊಂಡಿವೆ. ಎಲ್ಲ ಮತಗಳು ಪಥಗಳು, ಪಥವೇ ಪರಮಾತ್ಮವಲ್ಲ. ಇಂತಹ ದಿವ್ಯ ಸಂದೇಶವನ್ನು ನೀಡಿರುವಂತಹ ರಾಮಕೃಷ್ಣ ಪರಮಹಂಸರ ಗರಡಿಯಲ್ಲಿ ತಯಾರಾದವರು ನಮ್ಮ ಸ್ವಾಮಿ ವಿವೇಕಾನಂದ ಸ್ವಾಮೀಜಿ. ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರರು. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ವಿದೇಶದಲ್ಲಿ ಹೋಗಿ ಮನ ಮುಟ್ಟುವಂತೆ ಬೀರಿ ಬಂದವರು. ಇಂತಹ ಸ್ವಾಮಿ ವಿವೇಕಾನಂದರವರು ಎಂದೂ ತಮ್ಮ ಭಾಷಣಗಳಲ್ಲಿ, ತಮ್ಮ ಜೀವನದಲ್ಲಿ ಇತರೆ ಕೋಮಿನ ಬಗ್ಗೆ ದ್ವೇಷದ ಮಾತು ಆಡಿರುವುದಿಲ್ಲ. ಮಾನವ ಧರ್ಮಕ್ಕೆ ಸಾರಿ ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ, ಮಾನವ ಮೌಲ್ಯಗಳನ್ನು ಎತ್ತಿ ಹಿಡಿದವರು ಸ್ವಾಮಿ ವಿವೇಕಾನಂದ. ಮತ್ತೋರ್ವ ಮಾನವತಾವಾದಿ ಇಂತಹ ಸಂದರ್ಭದಲ್ಲಿ ನೆನಪಾಗುವುದು, ಇತ್ತೀಚೆಗಷ್ಟೇ ಫೆಬ್ರವರಿ ತಿಂಗಳ 6ನೇ ತಾರೀಕಿಗೆ ನಮ್ಮನ್ನು ಅಗಲಿದ ಭಾವೈಕ್ಯತೆಯ ಭಾವಜೀವಿ ಇಬ್ರಾಹಿಂ ಸುತಾರ್ರವರು. ಇವರು ಓದಿದ್ದು ಬರೀ 3ನೇ ತರಗತಿ, ಆದರೆ ಸಮಾಜಕ್ಕೆ ಭಾವೈಕ್ಯತೆಯ ಪಾಠ ಹೇಳಿದರು. ನಮ್ಮೆಲ್ಲರಲ್ಲಿ ಭಾವೈಕ್ಯತೆಯನ್ನು ಮೂಡಬೇಕು. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕನ್ನಡಿಗರು, ಎಲ್ಲರೂ ಒಂದೇ, ಎಲ್ಲ ಧರ್ಮವೂ ಒಂದೇ, ದೇವರು ಇರುವ ದಾರಿಯೂ ಒಂದೇ, ಪರಮಾತ್ಮನನ್ನು ಕಾಣುವ ರೀತಿಯೂ ಒಂದೇ ಎಂದ ದಾರ್ಶನಿಕ ಐಕ್ಯತೆ ಸಾರುತ್ತಾ ಭಾರತತ್ವದ ಪಾಠ ಹೇಳಿದ ಮಹಾಸಂತ ಇಬ್ರಾಹಿಂ ಸುತಾರ್. ಒಟ್ಟಿನಲ್ಲಿ ಧರ್ಮಗಳನ್ನು ದಾಟಿ ಏಕತೆಯ ಸಂದೇಶವನ್ನು ಸಾರಿರುವರು ಇಬ್ರಾಹಿಂ ಸುತಾರ್ ಕನ್ನಡದ ಕಬೀರ ಎಂದು ಖ್ಯಾತರಾಗಿದ್ದು, ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದವರು, ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು, ನೂರಾರು ಮಠಗಳಿಂದ, ಸಂಸ್ಥೆಗಳಿಂದ ಪ್ರಶಂಸೆಗಳನ್ನು ಪಡೆದವರು ಸೂಫಿ ಸಂತ ಇಬ್ರಾಹಿಂ ಸುತಾರ್. ಭಾವೈಕ್ಯತೆಯ ಪ್ರತೀಕ, ಹಿಂದೂ ಮುಸ್ಲಿಂ ಏಕತೆ ಮತ್ತು ರಾಷ್ಟ್ರೀಯ ಏಕೀಕರಣದ ಸಂಕೇತ. ಈ ಸೂಫಿ ಸಂತ ಎಲ್ಲ ಜಾತಿ ಧರ್ಮಗಳ ಭಾರತೀಯ ಯುವಕರಿಗೆ ಹೇಳಿದ ಒಂದು ಕಿವಿ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ತರುತ್ತಾ, ಹಿಂದೂ ಯುವಕರಾಗಲಿ ಮುಸ್ಲಿಂ ಯುವಕರಾಗಲಿ ಸೂಫಿ ಸಂತದ ಈ ಕಿವಿ ಮಾತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಸಂದರ್ಭದಲ್ಲಿ ನಾನು ಕಳಕಳೆಯ ಮನವಿ ಮಾಡುತ್ತೇನೆ. ಸಂತರ ಯುವಕರಿಗೆ ಕಿವಿ ಮಾತು. ಯಾರಾದರೂ ಏನಾದರೂ ಹೇಳಿದರೆ ಆ ಮಾತನ್ನು ಚಿಕಿತ್ಸೆಗೆ ಒಳಪಡಿಸಲಾರದೆ ಸ್ವೀಕಾರ ಮಾಡಬಾರದು. ಯಾರಾದರೂ ಏನಾದರೂ ಹೇಳಿದರೆ ಆ ಮಾತನ್ನು ಚಿಕಿತ್ಸೆಗೆ ಒಳಪಡಿಸಲಾರದೆ ಸ್ವೀಕಾರ ಮಾಡಬಾರದು. ನಾವು ಅವರ ಭಾವನೆಗೆ ಒಳಗಾಗಿ ಹೋಗಬಾರದು. ಸ್ವಯಂ ವಿವೇಕಿಗಳಾಗಿ ನಿರ್ಣಯಿಸಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಾ ಮಾಡಬೇಕು, ಯಾವುದು ನಾ ಮಾಡಬಾರದು, ಇದರ ವಿಚಾರ
ನಮ್ಮ ಯುವಕರಲ್ಲಿರಬೇಕು ಎನ್ನುವುದು ನನ್ನ ಕಳಕಳಿಯ ಮನವಿ. ಪರಸ್ಪರ ಮತಗಳ ಬಗ್ಗೆ ದ್ವೇಷದ ಜ್ವಾಲೆ ಹರಡುತ್ತಿರುವ ಈ ಸಂದರ್ಭದಲ್ಲಿ ಭಾವೈಕ್ಯತೆಯ ಭಾವಜೀವಿಯ ಈ ಕಿವಿ ಮಾತುಗಳನ್ನು ತಿಳಿದು ತಮ್ಮ ಜೀವನದಲ್ಲಿ ನಮ್ಮ ಯುವಕರು ಅಳವಡಿಸಲೆಂದು ಹಾರೈಸುತ್ತೇನೆ. ನಾಡಿನ ಪ್ರಸಿದ್ಧ ಕವಿ ಸಿದ್ದಯ್ಯ ಪೌರಾಣಿಕರವರ ರಚನೆ ಮೊದಲು ಮಾನವನಾಗು, ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು, ಭೋಗ ಬಯಸಿ ಏನಾದರೂ ಆಗು, ಮೊದಲು ಮಾನವನಾಗು, ಹಾರೈಸಿದಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ರಾಜಕಾರಣಿಯಾಗು, ರಾಷ್ಟ್ರ ಭಕ್ತನೇ ಆಗು, ಕಲೆಗಾರ, ವಿಜ್ಞಾನಿ, ವ್ಯಾಪಾರಿಯಾಗು, ಏನಾದರೂ ಆಗು, ಮೊದಲು ಮಾನವನಾಗು, ನೀ ಬಯಸಿದಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು. ನಮ್ಮ ಯುವಕರು ಜಾತಿ ರೋಗದ ಭೀತಿ ಕಳೆಯುತ್ತಾ ನೀತಿ ಮಾರ್ಗದಿ ನಡೆವೆವು, ಒಂದೇ ಮಾನವ ಕುಲವ ಎನ್ನುತ್ತಾ ವಿಶ್ವಧರ್ಮದ ಪಡೆವೆವು, ವೈರ ಮತ್ಸರ ಸ್ವಾರ್ಥ ವಂಚನೆ ಕ್ರಿಮಿಗಳೆಲ್ಲ ತೊಡೆವೆವು, ದೇಶ ಸೇವೆಗೆ ದೇಹ ಸವೆಸುವ ದೀಕ್ಷೆಯಿಂದೆ ತೊಳೆವೆವು. ಈ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಆರ್ ಅಬ್ದುಲ್ ಹಮೀದ್, ಜಾನಪದ ಶೋಧಕ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು.